ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಅಕ್ಕ, ಅಲ್ಲಿಗೆ ಹೋಗೋದ್ ಬೇಡ. ಅಟ್ಲೀಸ್ಟ್ ಟಿವಿನಾದ್ರೂ ಆನ್ ಮಾಡ್ಲಾ, ಅದ್ರಲ್ಲೇ ಏನ್ ತೀರ್ಪು ಬರುತ್ತೆ ಅಂತ ಗೊತ್ತಾಗುತ್ತೆ. ಅಕ್ಕ, ಸಮಾಧಾನ ಮಾಡ್ಕೋ ಅಕ್ಕ. ರಾವಣ್ಗೇನೂ ಆಗಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ಸರಿ, ಹಾಕು. ನಮಸ್ಕಾರ, ನಾನು ಜ್ಯೋತಿಕಾ. ಇದೀಗ ಬಂದ ಸುದ್ದಿ. ಒಂದು ಕಾಲದಲ್ಲಿ ಇಡೀ ಕರ್ನಾಟಕದ ಮನೆ ಮಾತಾಗಿದ್ದ ರಾವಣ್ ಹಾಗೂ ಶಿವಗಾಮಿಯವರ ಕೇಸ್ಗೆ ಇವತ್ತು ಸುಪ್ರೀಂ ಕೋರ್ಟಿಂದ ಮಹತ್ವದ ತೀರ್ಪು ಇನ್ನು ಅರ್ಧ ಗಂಟೆಯಲ್ಲಿ ಹೊರಬೀಳಲಿದೆ. ತೀರ್ಪು ಶಿವಗಾಮಿಯವರ ಪರನ ಅಥವಾ ರಾವಣ್ ಅವರ ಪರನ? ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪನ್ನ ಮುಂದುವರಿಸ್ತಾ ಇಲ್ಲ. ಹೈಕೋರ್ಟ್ ತೀರ್ಪನ್ನ ಸುಪ್ರೀಂ ಕೋರ್ಟ್ ಮುಂದುವರಿಸುತ್ತಾ ಇಲ್ಲ ಬೇರೆನೇ ತೀರ್ಪು ನೀಡುತ್ತಾ ಅಂತ ಕಾದು ನೋಡಬೇಕಾಗಿದೆ. ನಾನೇನ್ ನೀರ್ ಕೇಳಿಲ್ವಲ್ಲ, ಯಾಕೆ ತಗೊಂಡ್ ಬಂದೆ? ಉಪ್ಪು ತಿಂದಿದ್ದೀರಲ್ಲ, ನೀರ್ ಕುಡಿಲೇಬೇಕಲ್ವಾ? ಇದನ್ ಕುಡೀರಿ. ನಿನ್ನ ಪ್ರಕಾರ ನಾವು ಉಪ್ಪು ತಿಂದಿದೀವಿ, ನೀರ್ ಕುಡಿಬೇಕು. ಕೋರ್ಟಲ್ ತೀರ್ಪು ರಾವಣ್ ವಿರುದ್ಧವಾಗಿ ಏನಾದ್ರೂ ಬಂದ್ರೆ ನೀನ್ ಹಾಲ್ ಕುಡಿತೀಯ ಅಲ್ವಾ? ಮತ್ತೆ ಅವನೇನ್ ಕಮ್ಮಿ ಅನ್ಯಾಯ ಮಾಡಿದಾನಾ? ಹೊರಗಿನವಳಾಗಿ ನಾನೇ ಅವನ್ಗೆ ಎಷ್ಟೋ ಸಲ ಬುದ್ಧಿ ಹೇಳಿದೀನಿ. ಹೆತ್ತ ತಾಯಿಯಾಗಿ ನೀವ್ ಯಾವತ್ತಾದ್ರೂ ಒಳ್ಳೆ ಬುದ್ಧಿ ಹೇಳಿದೀರಾ? ನಿಮ್ಗೆ ಆಸ್ತಿ ಏನ್ ಕಮ್ಮಿ ಇತ್ತು ಹೇಳಿ? ಕೂತ್ಕೊಂಡ್ ತಿಂದ್ರು 10 ತಲೆಮಾರ್ ತಿಂದ್ರುನು ಅದು ಸವಿತಾ ಇರ್ಲಿಲ್ಲ, ಅಷ್ಟು ಆಸ್ತಿ ಇದೆ. ಬೇರೆಯವ್ರ ಆಸ್ತಿನ ಮೋಸದಿಂದ ಪಡ್ಕೊಳ್ಳೋ ಅವಶ್ಯಕತೆ ಆದ್ರೂ ಏನಿತ್ತು ನಿಮ್ಗೆ? ಇರೋ ಹಣನೇ ಎದುರು ಒಳ್ಳೆ ಬಿಸ್ನೆಸ್ಗೆ ಹಾಕಿ ಒಳ್ಳೆ ರೀತಿನಲ್ಲೇ ಹಣ ಮಾಡ್ಬೋದಾಗಿತ್ತಲ್ಲ. ಅಡ್ಡದಾರಿ ಯಾಕೆ ಹಿಡಿಬೇಕಾಗಿತ್ತು? ಒಂದ್ ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ, ಕ್ರಿಮಿನಲ್ಗಳಾಗಿ ಯಾರು ಹುಟ್ಟಲ್ಲ. ತಂದೆ, ತಾಯಿ ಮತ್ತೆ ಸಭಾಸ್ತಿದ್ದ ಅವರು ಕ್ರಿಮಿನಲ್ಗಳಾಗೋದು. ನೀವು ಹೆತ್ತ ಮಗನಿಗೆ ಮುಖ ತೋರ್ಸಕ್ಕಾಗ್ದೇ ಇರೋಂಥ ಪರಿಸ್ಥಿತಿ ಬೇಕಿತ್ತ ನಿಮ್ಗಿವತ್ತು? ಈ ಕುತ್ಕೊಂಡು ಯೋಚನೆ ಮಾಡಿದ್ರೆ ಏನ್ ಪ್ರಯೋಜನ? ಮಲ್ಲಿ ಮಲ್ಲಿ ಬಾರಿ ಇಲ್ಲಿ. ಎಂತ ಮರೆ? ಮಲ್ಲಿ ಒಂದ್ ರೀಲ್ಸ್ ಮಾಡೋಣ. ನಾನ್ ರೀಲ್ಸ್ ಮಾಡಿ ತುಂಬಾ ದಿನ ಆಗಿದೆ ಗೊತ್ತಾ. ನೀನ್ ಬೇರೆ ಊರ್ಗ್ ಹೋಗ್ಬಿಟ್ಟಿದ್ದೆ, ನನಗ್ ರೀಲ್ಸ್ ಮಾಡಕ್ ಜೊತೆಗೆ ಯಾರು ಇರ್ಲಿಲ್ಲ ಗೊತ್ತಾ. ಮಾಡೋಣ? ಮಾಡು. ತಗೋ ಹಿಡ್ಕೊ, ನಾನ್ ಮಾಡ್ತೀನಿ. ನಾನು ಮಾಡಿದ್ರೆ
ಮಾಡ್ತೇನ. ನಾವಿಬ್ರು ರೀಲ್ಸ್ ಮಾಡಿದ್ರೆ ಮೊಬೈಲ್ ಯಾರು ಹಿಡ್ಕೊಳ್ಳೋರು? ಮೊಬೈಲ್ ಮನೆ ಕೆಲ್ಸದಲ್ಲಿಲ್ಲ ಸುನೀತಾ, ಅವಳು ಹಿಡ್ಕಂತಾಳೆ. ಸುನೀತಾ, ಏ ಸುನೀತಾ, ಬಂದೆ. ರೀಲ್ಸ್ ಯಾವ್ದು ಕಾಣಿ? ಆಯ್ತು ಮಾಡೋಣ. ಇದು ಬೇಡ ಬೇಡ. ಹಾ ಇದಡ್ಡಿಲ್ಲ. ಬಂದಳಲ್ಲ ಈ ಕಣ, ನಾವಿಬ್ಬರಿಗೆ ರೀಲ್ಸ್ ಮಾಡತ್ತ, ನೀನ್ ಓಲ್ ನಿತ್ಕೊಂಡು ರೀಲ್ಸ್ ವಿಡಿಯೋ ಮಾಡಕ. ಇದೇ ಹಾಡ. ಇದನ್ನ ಓದ್ಬಿಡು. ಹಂಗೆ ಹಂಗೆ. ಹಾ ಒಂದ್ ನಿಮಿಷ ರೀ. ರೆಡಿ, 1 2 3 ಸ್ಟಾರ್ಟ್. ನಿಂಗವ್ವ ನಿಂಗವ್ವ ನಿಂಗೊಂದು ವಿಷಯ ಗೊತ್ತಾ? ಹೆಂಗವ್ವ ಹೇಳದು ಮಂದ್ಯವ್ರೆ ಸುತ್ತಮುತ್ತ. ಒಂಚೂರು ಆತು ನಿಂತು ಕೇಳು ನೀ, ಆಯ್ತಲ್ದು ಸಂಗತಿ ವಿಚಾರ. ಇನ್ನೊಂದು ಕೂಸು ಕೈಗೆ ಕೊಡುವೆನು, ಬೆಳ್ಸಣ ಅಮ್ಮ, ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಏ ಸುನೀತಾ, ಹೋಗೋಳ ಕೆಲಸ ನೋಡು. ತಗೋ ಹೋಗಲ್. ಯಜಮಾನ್ರೆ, ಮೊಬೈಲ್ ಟಿವಿ ಕನೆಕ್ಟ್ ಮಾಡ್ಲಕ? ಯಾಕೆ? ಅದ ನಾನು ಅಮ್ಮರು ಸೇರ್ಕ ರೀಲ್ಸ್ ಮಾಡಿತ್ತ, ಅದನ್ನ ಟಿವಿ ಕಂಬ ಅಂದಳಿ. ಅಮ್ಮ, ನೀನೇನಮ್ಮ ಈ ವಯಸ್ಸಲ್ಲಿ ರೀಲ್ಸ್ ಎಲ್ಲ ಮಾಡ್ಕೊಂಡು? ರೀಲ್ಸ್ ಮಾಡಕ್ಕೆ ವಯಸ್ಸೇನೋ ಬಂತು, ಎನರ್ಜಿ ಬೇಕು ಅಷ್ಟೇ. ನನಗೂ ಮನೇಲಿ ಕೂತು ಕೂತು ಬೋರ್ ಆಗ್ತಿದೆ ಕಣೋ, ಅದಕ್ಕೆ ನಾನು ಮಲ್ಲಿ ರೀಲ್ಸ್ ಮಾಡ್ತೀನಿ. ಅತ್ತೆ ಸೊಸೆ ಇಬ್ರಿಗೂ ಇದು ಚೆನ್ನಾಗಿದೆ ಅಲ್ಲ. ನೀವು ರೀಲ್ಸ್ ಮಾಡಿ ರೀಲ್ಸ್ ನೋಡ್ಬೇಕು ಅಂತಿದ್ದೀರಾ. ಅಲ್ಲಿ ಅಭಿರಾಮಿ 11:30ಕ್ಕೆ ನಾನು ನ್ಯೂಸ್ ನೋಡ್ಬೇಕು ಅಂತಿದ್ದಾಳೆ. ಎಲ್ರೂ ಹಾಲಕ್ ಬನ್ನಿ ಅಂತ ಕರೀತಾ ಇದ್ದಾಳೆ. ಏನಮ್ಮ ಇದು? ಅಲ್ಲ ಕಣೋ, ಹುಲಿ ಬಿಸಿಬೇಳೆ ಬಾತ್ ಕೇಳ್ತಾ ಇದೆ. ಯಾವಾಗ ನೋಡಿದ್ರು ಮೊಬೈಲು ಲ್ಯಾಪ್ಟಾಪ್ ಅಂತ ನೋಡ್ತಿದ್ದವಳು ಇವತ್ತು ಟಿವಿ ನೋಡ್ಬೇಕು ಅಂತಿದ್ದಾಳೆ, ಅದು ನ್ಯೂಸ್ ನೋಡ್ಬೇಕು ಅಂತ ಹೇಳ್ತಿದ್ದಾಳೆ. ಅದೇ ನನ್ಗೂ ಅರ್ಥ ಆಗ್ತಿಲ್ಲಮ್ಮ. ಏನಾಗಿರ್ಬೋದು, ಏನ್ ವಿಷಯ ಇರ್ಬೋದು? ನಾನು ಪಟ್ಟಂತ ಹೋಗಿ ಎಂತ ವಿಷಯ ಅಂತ ಕೇಳಕಬಹುದಾ? ಬೇಡ ಸುಮ್ನಿರೆ. ಏನಿರ್ಬೋದು ಅಂಥದ್ದು? ಏನ್ ನೋಡೋದಿರ್ಬೋದು? ಅಮ್ಮರೇ, ಹೆಚ್ಚು ಕಮ್ಮಿ ರಾಶಿ ಫಲ ಇರ್ಕ. ನಮ್ ರಾಶಿಗೆ ಎಂತೆಂತ ಅರ್ಥಂದ ಹೇಳಿ ತಿಳ್ಕೊಂಬಗೆ. ಸುಮ್ನೆ ನಿಂತ್ಕೊಳ್ಳೆ ನೀನು. ಯಾವಾಗ ನೋಡಿದ್ರು ತಮಾಷೆನೆ. ನಾ ಎಂತ ಮಾತಾಡೋದು ತಪ್ಪ? ಏನಿರ್ಬೋದು? ಅಮ್ಮ,